ಎಸ್ ಈಗ ಇಲ್ಲಿವರೆಗೂ ಇಂಟರ್ವಲ್ ಈಗ 14 kg ಚಿನ್ನ ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ರಲ್ವಾ ಅಲ್ಲಿವರೆಗೂ ಎಷ್ಟು ತಿಂಗಳು ತಗೋತು ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿದ್ದಿಂದ ಈ 14 kg ಬಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ 4 ಮಂತ್ಸ್ 4 ತಿಂಗಳಲ್ಲಿ ಇವ್ರನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಏನೆಲ್ಲ ಮಾಡಿದ್ರು ಅನ್ನುವಂಥ ಆರೋಪವನ್ನ ವನಿತಾ ಅವರು ಮಾಡ್ತಿದ್ದಾರೆ. ಇದರ ಮುಂದಿನ ಭಾಗ ನಗಬೇಕಾ ಅಳಬೇಕಾ ಒಂದು ಗೊತ್ತಾಗ್ತಿಲ್ಲ. ಒಂದು ಕಡೆ ಮನುಷ್ಯನ ಆಸೆ, ಮತ್ತೊಂದು ಕಡೆ ಮೋಸ ಮಾಡೋರು, ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಅದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಸೊ ಅದಕ್ಕೆ ಪುಷ್ಟಿ ನೀಡುವಂಥ ಸಾಕ್ಷಿ ನೀಡುವಂಥ ಇದೊಂದು ಘಟನೆ. ಎಸ್, ಬನ್ನಿ ನಾವು ವರಾಹಿ ಜ್ಯುವೆಲರ್ಸ್ ಮಾಲೀಕರಾದಂಥ ವನಿತಾ ಅವ್ರ ಜೊತೆ ನಾವು ಮಾತಾಡಿದ್ವಿ. ವನಿತಾ ಐತಾಳ್ ಈಗ ಅವರ ಬಿಸ್ನೆಸ್ ಪಾರ್ಟ್ನರ್ ನಮ್ಮ ಜೊತೆ ಇದ್ದಾರೆ, ಅಭಿನವ್ ಅಂತೇಳಿ. ಅವ್ರನ್ನೂ ಕೂಡ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಏನು ಸರ್, ಈಗ ಇಷ್ಟೆಲ್ಲ ಆಯಿತು, 4 ತಿಂಗಳಲ್ಲಿ ಏನೇನು ಬೇಕು ಮೇಡಮ್ ಅವ್ರನ್ನ ಚೆನ್ನಾಗಿ ಬುಟ್ಟಿಗೆ ಹಾಕೊಂಡ್ರು. ಹೈದರಾಬಾದು, ತಮಿಳ್ನಾಡು, ಬೆಳಗಾವಿ ಎಲ್ಲ ಕಡೆ ಟ್ರಿಪ್ ಓಡಿಸಿದ್ರು, ಎಲ್ಲ ಥರ ನಂಬಿಸಿದ್ರು, ದುಡ್ಡು ತೋರಿಸಿದ್ರು, ನನಗೆ ಹಿಂಗೆಲ್ಲ ಪರಿಚಯ ಇದ್ದಾರೆ ಅಂತ ಹೇಳಿದ್ರು. ಚಂದಾಗಿ ಹೆಂಗೆ ನಂಬಿಸ್ಬೇಕು, ಹೆಂಗೆ ಆಸೆ ಹುಟ್ಟಿಸ್ಬೇಕು, ಇವ್ರ ಕನಸಿಗೆ ನಾನು ದಾರಿ ದೀಪ ಹಾಕ್ತೀನಿ ಅಂತೇಳಿ ನಂಬಿಸಿದ್ರು. ಕೊನೆಗೊಂದಿನ 14 kg ಚಿನ್ನನ ಪರ್ಚೇಸ್ ಮಾಡಿದ್ರು. ಆಮೇಲೆ ಏನಾಯ್ತು? 14 kg ಪರ್ಚೇಸ್ ಮಾಡಿದ್ಮೇಲೆ ನಾನು ಕೇಳ್ತಾ ಇದ್ದೆ ಪೇಮೆಂಟ್ ಆಗ್ತಾ ಇದೆಯಾ ಅಂತ. ಇವರು ಅಷ್ಟರಲ್ಲಿ ಸ್ವಲ್ಪ ಸ್ನೇಹಿತರು ಆಗಿದ್ರು. ಸೊ ಇವರು ಕೊಡ್ತಾ ಇದ್ದಾರೆ ಅದು ಇದು ಅಂತಲೇ ಹೇಳ್ತಾ ಇದ್ರು. ಆಮೇಲೆ ಒಂದಿನ ನಾನು ಕೂತ್ಕೊಂಡು ರೆಕಾರ್ಡ್ಸ್ ಎಲ್ಲ ನೋಡಿದಾಗ 14 kg 660 ಗ್ರಾಮ್ದು ಪೆಂಡಿಂಗ್ ಇತ್ತು. ಆವಾಗ ನನಗೆ ಶಾಕ್ ಆಯಿತು, ಏನಿದು ಅದು ಇದು ಅಂತ. ಇಲ್ಲ ಕೊಡ್ತಾಳೆ, ಡಿ ಕೆ ಸುರೇಶ್ ಅವ್ರು ಮಾತಾಡಿದ್ದಾರೆ. ನಾನು ಕೇಳಿದೆ, ಡಿ ಕೆ ಸುರೇಶ್ ಅವ್ರ ಹತ್ರ ಮಾತಾಡಿದ್ರ? ಹ್ಞೂ ಮಾತಾಡಿದ್ದಾರೆ ಅದು ಇದು ಅಂತ ಹೇಳಿದ್ರು. ಸುಮಾರು ಒಂದು 10 ನಿಮಿಷ ಮಾತಾಡಿದ್ರು, 20 ನಿಮಿಷ ಮಾತಾಡ್ರು. ಅವ್ರು ಇನ್ನ ಹತ್ರ ಏನಕ್ಕೆ 10 ನಿಮಿಷ 20 ನಿಮಿಷ ಮಾತಾಡ್ತಾರೆ ಅಂತ ನನಗೆ ಡೌಟ್ ಬಂತು. ಮತ್ತೆ ಒಂದು ಸತಿ ಹಿಂಗೆ ಕೂತ್ಕೊಂಡಿರುವಾಗ ಈಗ ಸುರೇಶ್ ಅಣ್ಣ ಫೋನ್ ಮಾಡ್ತಾರೆ ಅಂತ ಇವ್ರು ಹೇಳಿದರು, ವನಿತಾ ಅವರು ಹೇಳಿದಾಗ ನನಗೆ ಸರಿ ಮಾತಾಡ್ತೀನಿ ಅಂತ ಮಾತಾಡ್ತಾ ಇದ್ರು. ನಾನು ಅಷ್ಟು ದೊಡ್ಡ ಗಣ್ಯ ವ್ಯಕ್ತಿ, ರಾಜಕೀಯದ ತುಂಬ ಪ್ರಭಾವಿ ಅವರು, ಅವ್ರಿಗೆಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು ಇವ್ರ ಹತ್ರ 10 ನಿಮಿಷ 20 ನಿಮಿಷ ಮಾತಾಡ್ತಾರಂತ ನನಗೆ ಡೌಟ್ ಬಂತು. ಇಲ್ಲಿ ಒಂದ್ಸತಿ ಸ್ಪೀಕರ್ ಆನ್ ಮಾಡು ಅಂತಂದೆ. ಸ್ಪೀಕರ್ ಆನ್ ಮಾಡಿದಾಗ ನೋಡಿದ್ರೆ ಅದು ಧರ್ಮನ್ ವಾಯ್ಸು. ನಾನು ಹೇಳಿದೆ, ವನಿತಾ ಇದು ಸುರೇಶ್ ಅಲ್ಲ ಅನ್ಸುತ್ತೆ, ನನಗೇನು ವಾಯ್ಸ್ ಸ್ವಲ್ಪ ಮಿಮಿಕ್ರಿ ಮಾಡ್ದಂಗಿದೆ, ಬಟ್ ನನಗೆ ಡೌಟ್ ಬರ್ತಾ ಇದೆ ಇದು ಧರ್ಮನ್ ವಾಯ್ಸ್ ಅಂತ ನನಗೆ ಡೌಟ್ ಬಂದಿದ್ದು. ಸೊ ಫಸ್ಟ್ ಇದು ಡೌಟ್ ಬಂದಿದೆ ನನಗೆ, ಇದು ಧರ್ಮನ್ ವಾಯ್ಸು ಅಂತ. ಆಮೇಲೆ ಹೇಳಿದೆ, ಇಲ್ಲ ವನಿತಾ ಅಂತ, ಇದು ಸುಳ್ಳು ನಡೀತಾ ಇದೆ, ಇಲ್ಲಿ ಏನೋ ಒಂದು ಎಡವಟ್ಟಾಗ್ತಾ ಇದೆ. ಡೆಫಿನೆಟ್ಟಾಗಿ ವನಿತಾಗೆ ಏನಂದರೆ ಈ ರಾಜಕೀಯ ವ್ಯಕ್ತಿಗಳು ಅವರು ಇವರೇ, ಈ ರಾಜಕೀಯ ವ್ಯಕ್ತಿಗಳನ್ನವ್ರನ್ನ ವನಿತಾ ನೋಡಿದ್ದೇ ಐಶ್ವರ್ಯದಿಂದ. ಈಕೆ ಯಾವಾಗ ನೋಡಿದ್ರು ಲೂಯಿ ವಿಟನ್ ಶೋರೂಮಲ್ಲೇ ಇಡ್ತಾ ಇದ್ಲು. ದಿನಕ್ಕೆ ಒಂದು ನೀವು ಅಲ್ಲೋಗಿ ಈ ಕಡೆ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಏನೇನು ಪರ್ಚೇಸ್ ಮಾಡಿದಲ್ಲ ಅಂದರೆ ಶಾಕ್ ಆಗಿಬಿಡ್ತೀರ ನೀವು. ಯಾರಾದರೂ ಒಂದು ಲೂಯಿ ವಿಟನ್ನು ಬ್ಯಾಗ್ ತೊಗೋಬೇಕಂದ್ರೆ ಸ್ಟಾರ್ಟ್ ಆಗೋದೇ 5 ಲಕ್ಷ 6 ಲಕ್ಷ. ತಿಂಗಳಿಗೆ 5 6 ಬ್ಯಾಗ್ ತಗೊಂತ ಇದ್ಲು. ಏನ್ ಮಾಡ್ತಾ ಇದ್ದಾರೆ ಐಶ್ವರ್ಯ? ಸೊ ಹಂಗಾದ್ರೆ ಅವ್ರದ್ದು ಲೈಫ್ ಸ್ಟೈಲ್ ಏನು ಅಂತ? ಹಂಗಾದ್ರೆ ಲೈಫ್ ಸ್ಟೈಲ್ ಕೇಳ್ಬಿಟ್ರೆ ಸರ್, ಯಾರು ಈಗ ಇವ್ರು ಯಾರ ತಂಗಿ ಅಂತ ಹೇಳ್ಕೊಂಡಿದ್ದೆಲ್ಲ ಮಾಡಿದಾರೋ ಅವ್ರಿಗಂತೂ ಈ ಲೈಫ್ ಸ್ಟೈಲ್ ಇಲ್ಲ. ಯಾಕಂದ್ರೆ ನಾನು ನೋಡಿದ್ದೀನಿ, ತುಂಬ ಸಿಂಪಲ್ ಆಗಿರ್ತಾರೆ. ಈಕೆಗೆ 4 ಜನ ಬೌನ್ಸರ್ಗಳು, ಒಂದು ಗನ್ ಮ್ಯಾನು, 5-6 ಲಕ್ಸುರಿ ಕಾರ್ಗಳು, ಅದು ಏನು ಜಾಗ್ವಾರು, 2 ಮರ್ಸಿಡಿಸು, ಆಮೇಲೆ ಇರ್ತಾ ಇದ್ದಿದ್ದು. ಇದೆಲ್ಲದಕ್ಕಿಂತ ಒಂದು ವಿಷಯ ಶಾಕಿಂಗ್ ಏನು ಅಂತಂದರೆ, ಆಕೆ ನಮಗೆ ಪರಿಚಯ ಆಗಿ ಸುಮಾರು 1.5 ವರ್ಷದಲ್ಲಿ 1 ವರ್ಷ ಆಕೆ ಜಾಸ್ತಿ ಮಲಗ್ತಾ ಇದ್ದಿದ್ದೆ ಶೆರಿಟನ್ ಹೋಟೆಲಲ್ಲಿ. ಅದು ಶೆರಿಟನ್ ಹೋಟೆಲಲ್ಲಿ ಈಕೆ ಯಾವುದೋ ಒಂದು ಡೀಲಕ್ಸ್ ರೂಮು, ಸೂಟ್ ರೂಮಲ್ಲೂ ಇರ್ತಾರಲ್ಲ, ಪ್ರೆಸಿಡೆನ್ಷಿಯಲ್ ಸೂಟಲ್ಲಿ ಇಡ್ತಾ ಇದ್ಲು. ತುಂಬ ಹುಷಾರಿಲ್ಲ ಅಂತ ನಮ್ಗೆ ಸುಳ್ಳು ಹೇಳಿದ್ಲು. ನಾನು 120 kg ಇದ್ದೆ, 110 kg ಇದ್ದೆ ಅಂತ. ಆಮೇಲೆ ಗೊತ್ತಾಯಿತು ಇದನ್ನು ಸರ್ಜರಿ ಮಾಡ್ಕೊಂಡಿದ್ದು ಡಾಕ್ಟರ್ ಗಿರೀಶ್ ಅವ್ರ ಹತ್ರ ಅಂತ. ನಮಗೆ ಹೇಳಿದ್ದು ರೀಸನ್ನೇ ಬೇರೆ, ನನಗೆ ಲಿವರ್ ಪ್ರಾಬ್ಲಮ್ ಇದೆ, ಅದು ಇದೆ, ನಾನು ಸಿಕ್ಕಾಪಟ್ಟೆ ಕುಡಿತಾ ಇದ್ದೆ, ಅದಕ್ಕೆ ಇದಾಗಿ ನಾನು ಯಾವಾಗ ಬೇಕಾದ್ರೂ ಸತ್ತೋಗ್ತೀನಿ, ನನಗೆ ಸೆಷನ್ನಲ್ಲಿ ನನಗೆ ಬೆಳಗಾಮಲ್ಲಿ ಯಾರನ್ನೋ ಒಬ್ಬರನ್ನ ಮೀಟ್ ಮಾಡಬೇಕು, ನನಗೆ ಬೆಳಗಾಂಗೆ ಯಾಕೆ ಹೋಗಿದ್ದು ಅದಕ್ಕೆ ಅದನ್ನು ಹೇಳ್ತಾ ಇದ್ದೀನಿ. ನಾನು ಬೆಳಗಾಂಗೆ ಹೋಗ್ಬೇಕು ವನಿತಾ, ನನಗೆ ಸ್ವಲ್ಪ ಜೊತೆಯಲ್ಲಿ ನೀನು ಸಹಾಯ ಮಾಡ್ತೆ, ನನಗೆ ಟೈಮ್ ಸರಿಯಾಗಿ ಔಷಧಿಗಳು ಕೊಡೋಕ್ಕೆ ಸಹಾಯ ಮಾಡ್ತೆ ಅಂತ ಕರ್ಕೊಂಡೋದ್ರು. 2 ದಿನ ಅಂದರು. ಇವ್ರು 2 ದಿನ ಎಲ್ಲ ಆಗಲ್ಲ, ಒಂದಿನ ಇಲ್ಲ ಕಣೆ, ಬೆಳಗ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಬಂದ್ಬಿಡೋದು ಅಂದರು. ಅಲ್ಲಿ ಹೋಗಿ ನೋಡ್ತಾರೆ, ನಾವು 2 ದಿನ ಇದ್ದಿದ್ದು 10 ದಿನ ಆಗೋಯ್ತು. ನಾನು ಏನು ಮಾಡ್ತಾ ಇದೆಯಾ ಇವ್ರು ಇತ್ಕೊಂಡು ನಾನು ಫೋನ್ ಕೇಳಿದೆ, ಇಲ್ಲಿ ಬಿಸ್ನೆಸ್ಸು ಅದು ಇದೆಲ್ಲ ಇದೆ, ನೀವೇನು ಮಾಡ್ತಾ ಇದ್ದೀರಾ ಬೆಳಗಾಮಲ್ಲಿ ಅಂತ ಕೇಳಿದರೆ, ಏನೋ ಗೊತ್ತಿಲ್ಲ, ಇಲ್ಲಿ ಸೆಷನ್ ಇದೆ, ಬರೀ MLA ಗಳಿದ್ದಾರೆ, ಬರೀ ಮಿನಿಸ್ಟರ್ಗಳಿದ್ದಾರೆ, ನನಗೆ ಏನು ಮಾಡಬೇಕಂತನೂ ಗೊತ್ತಾಗ್ತಾ ಇಲ್ಲ, ನನ್ನ ರೂಮಿಂದ ಆಚೆ ಬರೋಕ್ಕೆ ನನಗೊಂಥರ ಆಗ್ತಾ ಇದೆ. ಈಕೆ ಏನು ಮಾಡ್ತಿದ್ದಾಳೆ, ಹುಷಾರಿಲ್ಲ ಅಂತ ಹೇಳಿದವಳು, ಎಲ್ಲ MLA ಗಳ ಜೊತೆನೇ ಇರ್ತಾಳೆ, ಎಲ್ಲ ಮಿನಿಸ್ಟರ್ಗಳ ಜೊತೆ ಇರ್ತಾಳೆ.
ಈಕೆ ಯಾವ MLA ಮಿನಿಸ್ಟರ್ ಅಂದ್ಬಿಟ್ಟು 10 ದಿನ ಬೆಳಗಾಮಲ್ಲಿ ನಡೆಯೋ ಸೆಷನ್ನಲ್ಲಿ ಕುತ್ಕೊಂಡಿದ್ರು. ಆ ಸೆಷನ್ನಲ್ಲಿ ಈಕೆಗೆ ವಿನಯ್ ಕುಲಕರ್ಣಿ ಅವರು ಪರಿಚಯ ಇದ್ರು. ರಾಜಕಾರಣಿಗಳು ಲಿಂಕ್ಸ್ ಇದೆ ಅವರಿಗೆ, ಫುಲ್ ಇದೆ, ಎಲ್ಲ ಅವ್ರ ಸಪೋರ್ಟ್ ಇದೆ, ಎಲ್ಲರೂ ಇದ್ದಾರೆ ಸರ್. ಅಂದ್ರೆ ಈಕೆ ಮಾಡೋದೆಲ್ಲ ಅವ್ರಿಗೆ ಗೊತ್ತಿರ್ಬೋದು, ನಿಮ್ಮ ಪ್ರಕಾರ ಗೊತ್ತಿರ್ಬೋದು. ಗೊತ್ತಿದ್ದು ಬ್ಯಾಕ್ ಸಪೋರ್ಟ್ ಇರೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು. ಇಷ್ಟೆಲ್ಲ ಸರ್ ಧೈರ್ಯ ಬೇಕಲ್ವಾ ಸರ್? ಹೌದು, ಈ ತರ ಕೈ ಹಾಕಕ್ಕೆ ಧೈರ್ಯ ಬೇಕೇ ಧೈರ್ಯ ಬೇಕು. ಒಬ್ಬ ಬ್ಯಾಕ್ ಬೋನ್ ಇಲ್ಲಿ ಯಾರು ಇಲ್ಲ ಅಂತ ಸಾಧ್ಯನೇ ಇಲ್ಲ. ಧೈರ್ಯ ಇರ್ಲೇಬೇಕು. ಇಲ್ಲ ಈಕೆದು ಮಂಡ ಧೈರ್ಯ ಅನ್ಕೋಬೇಕಾ? ಮಂಡು ಧೈರ್ಯ ಅಲ್ಲ, ಮಂಡು ಧೈರ್ಯ ಹೆಂಗಾಗುತ್ತೆ ಸರ್? ಈಗ ದೊಡ್ಡ ದೊಡ್ಡ ಮಿನಿಸ್ಟರ್ಗಳೆಲ್ಲ ಸಪೋರ್ಟ್ ಇತ್ತು ಅಂದ್ರೆ ಆಟೋಮೆಟಿಕಲಿ ಆ ಧೈರ್ಯ ಬಂದೇ ಬರುತ್ತೆ. ಅಲ್ಲ, ಈಗ ನಮಗ್ ಗೊತ್ತಿರೋ ವಿಷಯಗಳಲ್ಲಿ ಕೆಲವು ಜನ MLAಗಳು ಕೂಡ ಈಗ DK ಸುರೇಶ್ ತಂಗಿ ಅಂತಾನೆ ಇದೆ, ಅವ್ರಿಗೂ ಹಂಗೆ ಅಮರ್ಸಿದಾಳೆ. ಓಕೆ ಸರ್, ಈಗ ಫೈನಲ್ಗೆ ಬಂದ್ಬಿಡೋಣ. ಫೈನಲ್ ಕ್ವಶನ್, ಈ ಕೇಸ್ ಈಗ ಏನಾಗುತ್ತೆ ಕತೆ, ಎಲ್ಲಿವರೆಗೂ ಬಂದಿದೆ, ವಸೂಲಿ ಆಗುತ್ತಾ, ನಿಮ್ಗೆ ನೀವು ಮೋಸ ಹೋಗಿರೋರಿಗೆ ನ್ಯಾಯ ಸಿಗುತ್ತಾ? ಸರ್ ಖಂಡಿತವಾಗೂ ಹೇಳ್ತೀನಿ, ನಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಯಾಕಂದ್ರೆ ನಾವು ನಂಬಿರೋದು ಕಾನೂನು. ನಾವು ಯಾವುದೋ ಮೀಡಿಯೇಟರ್ನ ಇಟ್ಕೊಂಡು ಮಧ್ಯದಲ್ಲಿ ನಾವು ಫೈಟ್ ಮಾಡ್ತಾ ಇಲ್ಲ. ನಾವು ಕಾನೂನು ಪ್ರಕಾರನೇ ಹೋರಾಟ ಮಾಡ್ತಾ ಇದ್ವಿ. ನಮಗೆ ಕಾನೂನಲ್ಲಿ 100ಗೆ ನಿಮ್ಗೇನಾದ್ರು ಅನುಮಾನ ಇದೆಯಾ ಆಕೆಗೆ ಬಹಳ ಸಪೋರ್ಟ್ ಇದೆ, ಆ ಸಪೋರ್ಟ್ ಇಂದ ಆಕೆ ಗೆಲ್ಬಹುದು, ಅದನ್ನೇನಾದ್ರು ಆಚೆ ತರಿಸುವಂತ ಪ್ರಯತ್ನ ನೀವು ಮಾಡ್ತೀರಾ, ಧೈರ್ಯ ಮಾಡ್ತೀರಾ? ಈಗ ನಾವು ಧೈರ್ಯ ಮಾಡಿರೋದು, ಇವಾಗ ಒಳ್ಳೆ ಕ್ವಶನ್ ಕೇಳಿದ್ರೆ, ಧೈರ್ಯ ಮಾಡಿರೋದಕ್ಕೆ ಮುಂದೆ ಬಂದಿದ್ವಿ. ಎಲ್ಲ ದಾಖಲಾತಿಗಳು 100% ಇರೋದಕ್ಕೆ ನಾವು ಮುಂದೆ ಬಂದಿರೋದು. ಯಾರ ರಾಜಕಾರಣಿಗಳು ಎದುರುಗಡೆ ಇದ್ರು, ಯಾರೇ ಬ್ಯಾಕ್ ಸಪೋರ್ಟ್ ಮಾಡೋರು, ನಾವು ಫೈಟ್ ಮಾಡೇ ಮಾಡ್ತೀವಿ. ಕಮಿಷನರ್ ಅವರು ಪ್ರೊಸೀಜರ್ ಏನಿದೆಯೋ ಪ್ರೊಸೀಜರ್ ಪ್ರಕಾರನೇ ಮಾಡ್ಕೊಂಡ್ ಬಂದ್ರು. ನಮ್ಗೆ ಡೇ ಬೈ ಡೇ ನಮ್ಗೆ ಕಾನ್ಫಿಡೆಂಟ್ ಹೆಚ್ಚುತ್ತಾ ಇದೆ ಹೊರತು ನಮ್ಗೆ ಯಾವುದೇ ರೀತಿಯಲ್ಲಿ 1% ಕಾನ್ಫಿಡೆಂಟ್ ಅವ್ರು ವರ್ಕ್ ಮಾಡ್ತಾ ಇರೋ ರೀತಿ, ಅವ್ರು ಮಾಡ್ತಾ ಇರೋ ಪ್ರೊಸೀಜರ್ ಎಲ್ಲ ನೋಡಿದ್ರೆ ಸುಮಾರು ಜನಗಳು ಭಯ ಪಡ್ತಾ ಇದ್ದಾರೆ. ಪೊಲೀಸವರು ನನಗೆ ಅರ್ಥ ಆಗ್ತಾ ಇಲ್ಲ ಈ ಜನರದ್ದು, ಏನಕ್ಕೆ ಭಯ ಪಡ್ತಾ ಇದ್ದಾರೆ, ಯಾರಿಗೆ ಭಯ ಪಡೋದು? ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಸರ್. ಹೌದು, ಬಟ್ ಏನಪ್ಪ ಅಂತಂದ್ರೆ ಕೊನೆಯದಾಗಿ ನೀವು ಹೇಳಿದ್ರಿ ಕಾನೂನಿಗಿಂತ ದೊಡ್ಡದು ಯಾವುದೂ ಇಲ್ಲ, ಅದು ಹೌದು. ಬಟ್ ಕೆಲವೊಮ್ಮೆ ದುಡ್ಡು, ದುನಿಯಾ, ಬ್ಯಾಕ್ ಬೋನ್ ಅನ್ನುವಂಥದ್ದು ಸಾಮಾನ್ಯ ಜನರನ್ನ ಭಯಪಡಿಸ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕೊನೆಯದಾಗಿ ನಾನು ಹೇಳುವಂಥದ್ದು ನೋಡಿ, ಮೋಸ ಅನ್ನುವಂಥದ್ದು ಸಾಮಾನ್ಯ ಜನರಿಂದ ಹಿಡಿದು, ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಆಗುತ್ತೆ. 1 ರೂಪಾಯಿಂದ ಹಿಡಿದು 1 ಕೋಟಿ, ಲಕ್ಷ ಕೋಟಿವರೆಗೂ ಕೂಡ ಮೋಸ ಆಗುತ್ತೆ. ಸೊ ಹಾಗಾಗಿ ಮೋಸ ಮಾಡೋರು ಇರೋವರೆಗೂ, ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂಥೇಳಿ ಇದಕ್ಕೂ ಕೂಡ ಸಾಕ್ಷಿ. ಸೊ ಈ ರೀತಿ ಒಂದು ವೇಳೆ ನೀವು ಮಾಡ್ತಿರುವಂಥ ಆರೋಪ ಎಲ್ಲವೂ ಕೂಡ ಸತ್ಯವಾಗಿದ್ದು, ಅದಕ್ಕೆ ಕಾನೂನು ಕೂಡ ಸಪೋರ್ಟ್ ಮಾಡಿ ಕೊನೆಗೆ ಅವರಿಗೆ ಅವೆಲ್ಲವೂ ಕೂಡ ಸಾಬೀತಾದರೆ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ, ಮತ್ತು ಯಾರೆಲ್ಲ ನೀವು ಆರೋಪಗಳು ಮಾಡ್ತಾ ಇದ್ದೀರಾ ಅವರು ಕೂಡ ನೇರವಾಗಿ ಬಂದು ಇವ್ರು ಹೇಳ್ದಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಜೊತೆಗೆ ಯಾರೆಲ್ಲ ಈ ರೀತಿಯಾದಂಥ ಬಿಸ್ನೆಸ್ಸನ್ನು ನೀವು ಮಾಡ್ತಾ ಇದ್ದೀರಿ, ದಯವಿಟ್ಟು ಎಚ್ಚರ ಎಚ್ಚರ ಎಚ್ಚರ. ಯಾಕಂತಂದರೆ ಇವತ್ತಿನ ಕಲಿಯುಗದಲ್ಲಿ ಯಾವ ರೀತಿ, ಯಾವ ಆಯಾಮದಲ್ಲಿ, ಯಾವ ವೇಷದಲ್ಲಿ ಬಂದು ನಿಮ್ಮನ್ನು ನಂಬಿಸಿ ಸ್ನೇಹ ಸಂಬಂಧವನ್ನು ಗಳಿಸಿ ಹೇಗೆ ಬೇಕಾದರೂ ನಿಮ್ಮನ್ನು ಮೋಸ ಮಾಡ್ಬೋದು, ನಿಮಗೆ ಅನ್ಯಾಯ ಮಾಡ್ಬೋದು. ಸೊ ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಿ, ಮೈ ತುಂಬ ಎಚ್ಚರವಾಗಿರಿ ಅಂತ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ನಿಮಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಸ್.